ನಮಸ್ಕಾರ. ಕೆಲವೊಂದು ಸಂಕೀರ್ಣ ವಿಚಾರಗಳನ್ನು ಸರಳವಾಗಿ ಸ್ಪಷ್ಟವಾಗಿ ತಿಳಿಸುವುದೇ ನಮ್ಮ ಉದ್ದೇಶ. ಬನ್ನಿ, ಇವತ್ತಿನ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಸರಿ, ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬರೋಣ. ಒಂದು ಮೂಲಭೂತ ಪ್ರಶ್ನೆಯೊಂದಿಗೆ ಶುರು ಮಾಡೋಣ. ನಮ್ಮ ಆಲೋಚನೆಗಳು ನಿಜಕ್ಕೂ ನಮ್ಮ ತಲೆಯಲ್ಲೇ ಇರುತ್ತವಾ ಅಥವಾ ಅವು ಹೊರಗಿನ ಪ್ರಪಂಚದ ಮೇಲೂ ಪ್ರಭಾವ ಬೀರುತ್ತವಾ? ಸಾಮಾನ್ಯವಾಗಿ ಆಲೋಚನೆಗಳು ನಮ್ಮ ಮನಸ್ಸಿನಲ್ಲೇ ಹುಟ್ಟಿ ಅಲ್ಲೇ ಸಾಯ್ತವೆ ಅಂತ ನಾವು ಅನ್ಕೊಂಡಿರ್ತೇವೆ. ಆದ್ರೆ ಈ ಮೂಲೆ ಏನು ಹೇಳುತ್ತೆ ಅಂದ್ರೆ, ನಮ್ಮ ಪ್ರತಿಯೊಂದು ಆಲೋಚನೆಯೂ ಸುಮ್ಮನೆ ಇರೋದಿಲ್ಲ. ಅದು ನಮ್ಮ ಸುತ್ತಲಿನ ಪ್ರಪಂಚವನ್ನು ಬದಲಾಯಿಸುವ ಶಕ್ತಿಯಿರುವ ಎನರ್ಜಿ ವೇವ್ಸ್ ಇದ್ದಾಗೆ. ಇದು ನಮ್ಮನ್ನು ಮೊದಲನೇ ಪ್ರಮುಖ ವಿಚಾರಕ್ಕೆ ಕರೆದುಕೊಂಡು ಹೋಗುತ್ತೆ. ನಮ್ಮ ಮನಸ್ಸೇ ನಮ್ಮ ಬದುಕಿನ ಅದೃಶ್ಯ ವಾಸ್ತುಶಿಲ್ಪಿ. ಇಲ್ಲಿ ಒಂದು ತುಂಬಾನೇ ಕುತೂಹಲಕಾರಿ ವಿಷಯ ಇದೆ ನೋಡಿ. ನೀರಿನಲ್ಲಿ ಕಲ್ಲೆಸ್ದಾಗ ಬರೋ ಅಲೆಗಳು ಸ್ವಲ್ಪ ಹೊತ್ತಿಗೆ ಮಾಯವಾಗುತ್ತೆ ಅಲ್ವಾ? ಆದ್ರೆ ನಮ್ಮ ಆಲೋಚನೆ ಅನ್ನೋ ಅಲೆಗಳು ಹಾಗಲ್ಲವಂತೆ. ಅವು ಶಾಶ್ವತವಾಗಿ ಉಳಿದು ನಮ್ಮ ಸುತ್ತಮುತ್ತಲಿನ ವಾತಾವರಣದ ಮೇಲೆ ಪ್ರಭಾವ ಬೀರ್ತಾನೇ ಇರುತ್ತೆ. ಇದನ್ನ ಸರಳವಾಗಿ ಹೇಳೋದಾದ್ರೆ, ಮನಸ್ಸೇ ಯಜಮಾನ, ದೇಹ ಬರೀ ಸೇವಕ. ಅಂದ್ರೆ ನಮ್ಮ ದೈಹಿಕ ಸ್ಥಿತಿಯನ್ನು ನಿಯಂತ್ರಿಸುವುದು ನಮ್ಮ ಮಾನಸಿಕ ಆಜ್ಞೆಗಳು. ಮನಸ್ಸು ಏನ್ ಹೇಳುತ್ತೋ ದೇಹ ಅದನ್ನ ಪಾಲಿಸಲೇಬೇಕು. ಸರಿ, ಈ ಅದ್ಭುತ ಶಕ್ತಿಯನ್ನು ಆಕ್ಟಿವೇಟ್ ಮಾಡೋದು ಹೇಗೆ? ಅದಕ್ಕೆ ಬೇಕಾಗಿರೋದೇ ಆತ್ಮವಿಶ್ವಾಸ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಆಮೆ ಮತ್ತು ಮೊಲದ ಕಥೆಗಿಂತ ಒಳ್ಳೆ ಉದಾಹರಣೆ ಬೇಕಿಲ್ಲ. ಮೊಲದ ಹತ್ತಿರ ಸ್ಪೀಡ್ ಇದೆ, ಟ್ಯಾಲೆಂಟ್ ಇದೆ, ಆದ್ರೆ ಫೋಕಸ್ ಇಲ್ಲ. ಆದ್ರೆ ಆಮೆ ನಿಧಾನ ಆದ್ರೂ ಸ್ಥಿರವಾಗಿ ಆತ್ಮವಿಶ್ವಾಸದಿಂದ ರೇಸ್ ಗೆಲ್ಲುತ್ತೆ. ನೋಡಿ, ಬರೀ ಕೌಶಲ್ಯ ಇದ್ರೆ ಸಾಕಾಗಲ್ಲ, ಅದನ್ನ ಮುನ್ನಡೆಸೋಕೆ ಆತ್ಮವಿಶ್ವಾಸ ಬೇಕೇ ಬೇಕು. ಅದಕ್ಕೆ ಇದನ್ನ ಆಂತರಿಕ ವಿದ್ಯುತ್ ಅಂತ ಕರೆಯೋದು. ಅಂದ್ರೆ ನಮ್ಮಲ್ಲಿ ಎಷ್ಟೇ ಟ್ಯಾಲೆಂಟ್ ಇದ್ರೂ ಈ ಆತ್ಮವಿಶ್ವಾಸ ಅನ್ನೋ ಕರೆಂಟ್ ಇಲ್ಲ ಅಂದ್ರೆ ಆ ಟ್ಯಾಲೆಂಟ್ ಅನ್ನೋ ಬಲ್ಬ್ ಉರಿಯೋದೇ ಇಲ್ಲ, ಅದು ಸುಮ್ಮನೆ ಇದ್ದುಬಿಡುತ್ತೆ. ನೋಡಿ, ನಮ್ಮ ಒಟ್ಟು ಸಾಮರ್ಥ್ಯವನ್ನ 100% ಅಂದ್ಕೊಂಡ್ರೆ ಅದರಲ್ಲಿ 50% ನಮ್ಮ ಜ್ಞಾನ ಮತ್ತು ಕೌಶಲ್ಯ, ಉಳಿದ 50% ನಮ್ಮ ಮೇಲಿರುವ ನಂಬಿಕೆ ಮತ್ತು ಆತ್ಮಗೌರವ. ಇವೆರಡೂ ಸರಿಯಾಗಿ ಬ್ಯಾಲೆನ್ಸ್ ಆಗಿರ್ಬೇಕು. ಸರಿ, ಇದೆಲ್ಲ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ನಮ್ಮ ಆಲೋಚನೆಗಳು ನಿಜವಾಗ್ಲೂ ನಮ್ಮ ಸುತ್ತಮುತ್ತ ಹೇಗೆಲ್ಲ ಪ್ರಭಾವ ಬೀರುತ್ತೆ ಅಂತ ತಿಳ್ಕೊಳ್ಳೋಣ. 3 ಮುಖ್ಯ ಜಾಗಗಳಲ್ಲಿ ಇದರ ಪ್ರಭಾವ ಕಾಣಬಹುದು. 1, ನಮ್ಮ ಸ್ವಂತ ದೇಹದ ಮೇಲೆ. 2, ನಮ್ಮ ಮಕ್ಕಳ ಬೆಳವಣಿಗೆಯ ಮೇಲೆ. ಮತ್ತು 3, ನಮ್ಮ ಸುತ್ತಲಿನ ಪರಿಸರದ ಮೇಲೆ. ಇದಕ್ಕೆ ಒಂದು ಅದ್ಭುತ ಉದಾಹರಣೆ ಅಂದ್ರೆ ನೆಪೋಲಿಯನ್ ಕತೆ. ಗರ್ಭಿಣಿಯಾಗಿದ್ದಾಗ ಅವನ ತಾಯಿ ಯಾವಾಗಲೂ ವೀರರ ಸಾಹಸಗಾಥೆಗಳನ್ನೇ ಒತ್ತಿದ್ರಂತೆ. ಆ ಧೈರ್ಯದ ಆಲೋಚನೆಗಳ ಪ್ರಭಾವ ನೆಪೋಲಿಯನ್ ಹುಟ್ಟೋಕೂ ಮುಂಚೆನೇ ಅವನ ವ್ಯಕ್ತಿತ್ವವನ್ನ ರೂಪಿಸಿತ್ತು ಅಂತ ಈ ಮೂಲ ಹೇಳುತ್ತೆ. ಎಂಥ ಆಶ್ಚರ್ಯ ಅಲ್ವಾ? ಇದು ಒಂದೇ ಉದಾಹರಣೆ ಅಲ್ಲ. ಅಮೆರಿಕದ ಮಹಿಳೆಯೊಬ್ಬರು ತಮ್ಮ ಮಗ ದೊಡ್ಡ ಪೇಂಟರ್ ಆಗ್ತಾನೆ ಅಂತ ಗರ್ಭಿಣಿಯಾಗಿದ್ದಾಗಿಂದಲೂ ದೃಢವಾಗಿ ನಂಬಿದ್ರಂತೆ. ಮುಂದೆ ಆ ಮಗ ನಿಜಕ್ಕೂ ಒಬ್ಬ ಶ್ರೇಷ್ಠ ಚಿತ್ರಕಾರನಾದ. ಅಂದ್ರೆ ನಮ್ಮ ಯೋಚನೆಗಳು ಭವಿಷ್ಯಕ್ಕೆ ನಾವು ಹಾಕೋ ಬೀಜಗಳಿದ್ದಾಗೆ. ಇದನ್ನ ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡ್ಕೋಬೋದು. ಒಂದು ದೇವಸ್ಥಾನಕ್ಕೆ ಹೋದಾಗ ನಮಗೆ ಗೊತ್ತಿಲ್ಲದೆ ಒಂದು ಶಾಂತಿ, ಸಮಾಧಾನ ಸಿಗುತ್ತೆ ಅಲ್ವಾ? ಅದೇ ಒಂದು ಕಸಾಯಿಖಾನೆಗೆ ಹೋದ್ರೆ ಒಂದು ತರದ ಚಡಪಡಿಕೆ, ಭಯದ ವಾತಾವರಣ ಇರುತ್ತೆ. ಯಾಕೆ ಹೀಗೆ? ಯಾಕಂದ್ರೆ ಆ ಜಾಗಗಳಲ್ಲಿರೋ ಜನರ ಪಾಸಿಟಿವ್ ಅಥವಾ ನೆಗೆಟಿವ್ ಆಲೋಚನೆಗಳ ವೈಬ್ರೇಷನ್ಸ್ ಆ ವಾತಾವರಣವನ್ನೇ ತುಂಬಿರುತ್ತೆ. ಹಾಗಾದ್ರೆ ನಮ್ಮ ಆಲೋಚನೆಗಳಿಗೆ ಇಷ್ಟೊಂದು ಶಕ್ತಿ ಇದ್ರೆ ಅವನ್ನು ನಮ್ಮ ಹಿಡಿತದಲ್ಲಿಟ್ಕೊಳ್ಳೋದು ಎಷ್ಟು ಮುಖ್ಯ ಅಲ್ವಾ? ಅದನ್ನೇ ಈಗ ನೋಡೋಣ. ಈ ನಿಯಂತ್ರಣ ಸಾಧಿಸೋಕೆ ಮೊದಲನೇ ಹೆಜ್ಜೆ ಒಂದೇ, ಅದು ಆತ್ಮಾವಲೋಕನ. ಅಂದ್ರೆ ನಮ್ಮೊಳಗೆ ನಾವೇ ನೋಡ್ಕೊಳ್ಳೋದು, ನಮ್ಮ ಯೋಚನೆಗಳನ್ನ ಅರ್ಥ ಮಾಡ್ಕೊಳ್ಳೋದು. ನಮ್ಮ ಯೋಚನೆಗಳನ್ನ ಕಂಟ್ರೋಲ್ ಮಾಡೋಕೆ ಇಲ್ಲಿ 4 ಸಿಂಪಲ್ ಸ್ಟೆಪ್ಸ್ ಕೊಟ್ಟಿದ್ದಾರೆ. ಮೊದಲನೇದು, ಗಮನಿಸಿ. ನಮ್ಮ ತಲೆಯಲ್ಲಿ ಏನೆಲ್ಲ ಯೋಚನೆಗಳು ಬರ್ತಾ ಇದೆ ಅಂತ ಜಡ್ಜ್ ಮಾಡದೆ ಸುಮ್ಮನೆ ಗಮನಿಸ್ಬೇಕು. ಎರಡನೇದು, ವಿಶ್ಲೇಷಿಸಿ. ಈ ಯೋಚನೆ ನನಗೆ ಉಪಯೋಗ ಇದೆಯಾ ಅಥವಾ ಇಲ್ವಾ ಅಂತ ಅನಲೈಸ್ ಮಾಡಬೇಕು. ಮೂರನೇದು, ತಿರಸ್ಕರಿಸಿ. ಕೆಟ್ಟ ನೆಗೆಟಿವ್ ಯೋಚನೆಗಳನ್ನ ತಲೆಯಿಂದ ಹೊರಹಾಕಬೇಕು. ಮತ್ತು ಕೊನೆಯದಾಗಿ 4ನೇದು, ಕೇಂದ್ರೀಕರಿಸಿ. ಒಂದೇ ಸಾರಿಗೆ ಒಂದೇ ಒಳ್ಳೆ ವಿಷಯದ ಮೇಲೆ ನಮ್ಮ ಪೂರ್ತಿ ಗಮನವನ್ನ ಕೊಡಬೇಕು. ಈ ಮೂಲದಲ್ಲಿ ಒಂದು ಅದ್ಭುತವಾದ ಮಾತು ಹೇಳಿದ್ದಾರೆ. ಒಳಗಡೆ ಇರೋ ಗೊಂದಲವನ್ನ ಸರಿ ಮಾಡ್ಕೊಳ್ದೆ ಹೊರಗಿನ ಸಮಸ್ಯೆ ಬಗೆಹರಿಸೋಕ್ ಹೋಗೋದು ತಳದಲ್ಲಿ ತೂತಿರೋ ದೋಣಿಗೆ ನೀರ್ ತುಂಬದ ಹಾಗೆ ಅಂತೆ. ಎಷ್ಟು ಸತ್ಯ ಅಲ್ವಾ? ಕೊನೆಯದಾಗಿ ಈ ಮೂಲ ನಮ್ಮ ಮುಂದೆ ಒಂದು ಪ್ರಶ್ನೆಯನ್ನಿಡುತ್ತೆ. ನಮ್ಮ ಮುಂದಿನ ಪ್ರತಿಯೊಂದು ಆಲೋಚನೆಯೂ ನಮ್ಮ ಭವಿಷ್ಯವನ್ನೇ ನಿರ್ಮಿಸುತ್ತೆ. ಹಾಗಾದ್ರೆ ನಮ್ಮ ಮುಂದಿನ ಆಲೋಚನೆ ಏನನ್ನು ಸೃಷ್ಟಿ ಮಾಡಬೇಕು? ಈ ಜವಾಬ್ದಾರಿ ಸಂಪೂರ್ಣವಾಗಿ ನಮ್ಮ ಕೈಯಲ್ಲೇ ಇದೆ.